ಅದಕ್ಕೆ ಗಂಗಾ ಬದುಕೇ ಇದ್ದಾಳೆ ಅಂತ ನಿತ್ಯನಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಮತ್ತೆ ಮತ್ತೆ ಸಾಯಿಸೋ ಪ್ರಯತ್ನ ಮಾಡ್ತಾಳೆ. ಗಂಗಾ ಸತ್ತೋಗಿದ್ದಾಳೆ ಅಂತ ಅವಳು ಅನ್ಕೋಬೇಕು. ನಾನು ನಿತ್ಯನ ಬದಲಾಯಿಸ್ಬೇಕು. ACP ಅವರೇ, ನಿಮ್ಮ ಸ್ಟೈಲಲ್ಲಿ ಗಂಗಾ ಸತ್ತೋಗಿದ್ದಾಳೆ ಅಂತ ನಿತ್ಯನಿಗೆ ಗೊತ್ತಾಗೋ ಹಾಗೆ ಮಾಡಿ. ಗಂಗಾ ಜೀವಂತವಾಗಿಲ್ಲ ಅಂತ ಅವಳು ನಂಬ್ಕೋಬೇಕು. ಶೂರ್ ಜೈ ಅವರೇ. ಆ್ಯಂಡ್ ಡಿಸಿಷನ್ ನಂಬರ್ 2, ಮಾವ ಅತ್ತೆಗೂ ಕೂಡ ಗಂಗಾ ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗಬಾರ್ದು. ಅವರು ಕೂಡ ಗಂಗಾ ಸತ್ತೋಗಿದ್ದಾಳೆ ಅಂತಾನೆ ಅನ್ಕೋಬೇಕು. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಅವರೇ ಕಣೋ. ಅವ್ರ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಸ್ವಾರ್ಥದಿಂದ ಗಂಗನ್ನ ಬಚ್ಚಿಟ್ಟಿದ್ರು. ಅವರಿಗಾದ್ರೂ ಶಿಕ್ಷೆ ಆಗ್ಬೇಕು ಜೈ. ಅವರನ್ನ ಸುಮ್ಮನೆ ಬಿಡಬಾರ್ದು. ಎಸ್ ಜೈ ಅವರೇ, ನಿತ್ಯ ಏನೋ ಹೊರಗಡೆ ಅವಳು, ಬಟ್ ಅವರು ನಿಮ್ಮ ಅತ್ತೆ ಮಾವ. ಅವ್ರು ನಿಮಗೆ ಮಾಡಿರೋ ದ್ರೋಹ ತುಂಬ ದೊಡ್ಡದು. ಅವ್ರನ್ನ ಕ್ಷಮಿಸೋದು ಕರೆಕ್ಟ್ ಅಲ್ಲ. ಅವರು ಸ್ವಾರ್ಥಿಗಳೇ, ಕೆಟ್ಟವರೇ. ಆದರೆ ಅವ್ರಿಗೆ ನಿಜ ಗೊತ್ತಾಗಬಾರ್ದು. ಯಾವ ನಿಜಾನ ಅವರು ಇಷ್ಟು ದಿನ ನಮ್ಮ ಹತ್ರ ಮುಚ್ಚಿಟ್ರೋ ಅದೇ ನಿಜನ, ಅಂದ್ರೆ ಗಂಗಾ ಬದುಕಿದಾಳೆ ಅನ್ನೋ ನಿಜನ ಅವ್ರ ಹತ್ರ ನಾವು ಮುಚ್ಚಿಡಬೇಕು. ಅವ್ರಿಗೆ ನಾವ್ಯಾಕೆ ಭಯ ಪಡ್ಬೇಕು ಜೈ? ಹೇಳಿದ್ರೆ ತಪ್ಪೇನೋ? ಅವ್ರ ಹಾಗೆ ನಾವ್ ಯಾಕೆ ಮುಚ್ಚಿಡ್ಬೇಕು ಜೈ? ನಾವ್ಯಾಕೆ ತಪ್ಪು ಮಾಡ್ಬೇಕು? ನೀವೆಷ್ಟೇ ಮುಚ್ಚಿಟ್ರು ಅವ್ರಿಗೆ ಗೊತ್ತಾಗದೇ ಇರಲ್ಲ. ಗೊತ್ತಾದ ತಕ್ಷಣ ನಿತ್ಯಾಗ ಹೇಳ್ತಾರೆ. ಹೇಳಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಗಂಗಾ ಬದುಕಿದಾಳೆ ಅನ್ನೋ ವಿಷಯನ ಅವ್ರ ನಿತ್ಯನಿಗೆ ಹೇಳಿಲ್ಲ, ಇನ್ಮೇಲೆ ಕೂಡ ಹೇಳಲ್ಲ. ಅವ್ರಿಗೆ ಬೇಕಾಗಿರೋದು ಗಂಗಾ ಅಥವಾ ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡೋದು. ನಿತ್ಯನ ಉದ್ದೇಶನೂ ಕೂಡ ಅದೇ, ಗಂಗಾ ಇಲ್ಲ ಅಂದ್ರೆ ಆ ಸ್ಥಾನಕ್ಕೆ ತಾನು ಬರ್ಬೋದು ಅಂತ. ಇವಾಗ ನಿತ್ಯ ಮಾವ ಮತ್ತೆ ಸ್ಪರ್ಧೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು. ಆಮೇಲೆ ಅವ್ರನ್ನ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಇನ್ನು ಕೊನೆಯದು, ನನ್ನ ಮಕ್ಕಳಿಗೆ